ಶಿವಾಜಿ ಜೈ ಭವಾನಿ ಜೈ ಶಿವಾಜಿ ಜೈ ಭವಾನಿ ಜೈ ಭವಾನಿ ಜೈ ಶಿವಾಜಿ ಜೈ ಭವಾನಿ ಜೈ ಶಿವಾಜಿ बोलो भारत माता की जय बोलो भारत माता की जय सनातन हिंदू धर्म की जय सनातन हिंदू धर्म की जय ಕಲ್ಲು ತೂರಾಟ ಮಾಡಿದ ಆರೋಪಿಗಳಿಗೆ ಕಲ್ಲು ತೂರಾಟ ಮಾಡಿದ ಆರೋಪಿಗಳಿಗೆ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ಆರೋಪಿಗಳಿಗೆ बोलो भारत माता की जय सनातन धर्म की जय गौ माता की जय बोलो भारत माता की जय जय श्री राम गौ माता की जय गौ माता की जय गौ माता की जय गौ माता की जय जय श्री राम जय श्री राम जय श्री राम जय श्री राम बोलो भारत माता की जय बोलो भारत माता की जय ಕಲ್ಲು ತೂರಿದ ಪುಂಡರಿಗೆ ಶಿಕ್ಷೆ ಆಗ್ಲೇಬೇಕು ಆಗ್ಲೇಬೇಕು ಕಲ್ಲು ತೂರಿದ ದೇಶದ್ರೋಹಿಗಳಿಗೆ ಶಿಕ್ಷೆ ಬೇಕು. ಕಲ್ಲು ತೂರಿದವರ ಮನೆ ನೆಲಸಮ ಮಾಡಲೇಬೇಕು ದೇಶದ್ರೋಹಿ ಮುಸ್ಲಿಂ ಗುಂಡಾಗಳಿಗೆ ದೇಶದ್ರೋಹಿ ಮುಸ್ಲಿಂ ಗುಂಡಾಗಳಿಗೆ ಏನಿದು ರಾಜ್ಯ ಏನಿದು ರಾಜ್ಯ ಏನಿದು ಭಾರತ್ ಮಾತಾ ಕಿ जय बोलो भारत माता की जय जय श्री राम जय श्री राम जय श्री राम ಬೇಕು ಕಲ್ಲು ತೋರಿದ ಪುಂಡರ ಮನೆ ಹಾಳು ಮಾಡಲೇಬೇಕು ಕಲ್ಲು ತೋರಿದ ಪುಂಡರ ಮನೆಯನ್ನು ನೆಲಸಮ ಮಾಡಲೇಬೇಕು बोलो भारत माता की जय शिवाजी जय भवानी जय शिवाजी जय ಜಿಲ್ಲೆಯ ಮದ್ದೂರಿನಲ್ಲಿ ಒಂದು ಹಿಂದೂ ಧಾರ್ಮಿಕ ಹಬ್ಬವಾದ ಗಣೇಶ ವಿಸರ್ಜನೆಯಲ್ಲಿ ಏನು ಪುಂಡುಕೋರರು ಮುಸ್ಲಿಂ ಜಿಹಾದಿಗಳು ನಮ್ಮ ಗಣೇಶ ಮೂರ್ತಿಗೆ ಕಲ್ಲು ಎಸೆಯುವ ಮುಖಾಂತರ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದ್ದಾರೆ ಮತ್ತು ಅನೇಕ ಹಿಂದೂಗಳ ಇಡೀ ಭಾರತೀಯ ಹಿಂದೂಗಳ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂಥ ಕೆಲಸ ಇವತ್ತಿನ ದಿವಸ ಮುಸ್ಲಿಂ ಜಿಹಾದಿಗಳು ಮಾಡಿದ್ದಾರೆ. ಸೊ ಇದನ್ನು ಖಂಡಿಸಿ ನಾವು ಇವತ್ತಿನ ದಿವಸ ರಾಮ್ ಸೇನಾ ಆಗಿರ್ಬೋದು ಹಿಂದೂ ಪರ ಸಂಘಟನೆಗಳಿಂದ ನಾವು ಇವತ್ತಿನ ದಿನ ಹೋರಾಟ ಇಟ್ಕೊಂಡಿವಿ. ಸೊ ಈ ಸರ್ಕಾರ ಇದೇನು ನೇಪಾಳ ಮಾದರಿಯಲ್ಲಿ ಇವತ್ತಿನ ದಿವಸ ಈ ಸರ್ಕಾರಕ್ಕೆ ನಾವು 100ಕ್ಕೆ 100 ನಾವು ಉತ್ತರ ಕೊಟ್ಟೇ ಕೊಡ್ತೀವಿ ಅನ್ನುವಂಥದ್ದು ಹೇಳಲಿಕ್ಕೆ ಒಂದು ಎಚ್ಚರಿಕೆ ಕೊಡ್ತೇನೆ ಕಾಂಗ್ರೆಸ್ ಸರ್ಕಾರಕ್ಕೆ. ಇದೇನು ಈ ಪುಂಡುಕೋರರು ಇದ್ದಾರೆ, ಇದರ ಹಿಂದುಗಡೆ ಯಾರಿದ್ದಾರೆ, ಇವರಿಗೆ ಒಂದು ಶಕ್ತಿ ಇರಲಾರ್ದೆ ಯಾರೂ ಈ ಕೃತ್ಯಕ್ಕೆ ಯಾರೂ ಇಂಥ ಮನಸ್ಸು ಮಾಡಲ್ಲ. ಸೊ ಇದಕ್ಕೆ ಯಾರು ಹಿಂದುಗಡೆ ಇದ್ದಾರೆ ಇದೊಂದು CBI ಮುಖಾಂತರ CBI ತನಿಖೆಗೆ ಗೃಹ ಮಂತ್ರಿಗಳು ಒಪ್ಪಿಸಬೇಕು. CBI ಮುಖಾಂತರ ಇದ್ರ ಹಿಂದುಗಡೆ ಯಾರಿದ್ದಾರೆ ಅನ್ನುವಂಥದ್ದು ಅವರಿಗೆ ತಕ್ಕ ಕ್ರಮ ಆಗಬೇಕು. ಇಲ್ಲಂತ ಹೇಳಿದರೆ 2028ಕ್ಕೆ ನಮ್ಮ ಹಿಂದೂಗಳ ಶಕ್ತಿ ನಾವು ತೋರಿಸ್ತೇವೆ. ಮತ್ತು ಏನು ಪುಂಡುಕೋರರು ಇದ್ದಾರೆ, ಸೊ ಅವರ ಸರ್ಕಾರಿ ಸೌಲಭ್ಯಗಳೇನಿದೆ ಎಲ್ಲ ಕೂಡ ರದ್ದಾಗಬೇಕು. ಮತ್ತು ಅವರ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಅವ್ರಿಗೆ ಯಾವುದೇ ರೀತಿಯಿಂದ ಸರ್ಕಾರದ ವಿನಾಯಿತಿಗಳು ಅವ್ರಿಗೆ ಇರಬಾರ್ದು ಅನ್ನುವಂಥದ್ದು ಇವತ್ತಿನ ದಿವಸ ನಾವು ಆಗ್ರಹ ಮಾಡ್ತೇವೆ ಅನ್ನುವಂಥದ್ದು ಹೇಳಕ್ಕೆ ಇಷ್ಟಪಡ್ತೀನಿ. ಮಹೇಶ್ ಕಂಬಾವಿ, ರಾಮ್ ಸೇನಾ ಜಿಲ್ಲಾಧ್ಯಕ್ಷ. ಕರ್ನಾಟಕ ರಾಜ್ಯ ಯಾವಾಗಲೂ ಶಾಂತಿ ಯಾವಾಗಲೂ ಇತ್ತು. ಬಟ್ ಇವಾಗೇನು 3 ವರ್ಷದಿಂದ ಯಾವಾಗ ಈ ಕಾಂಗ್ರೆಸ್ ದುಷ್ಟ ಸರ್ಕಾರ ಬಂದದಲ್ಲ, ಇವರು ಬರೀ ಮುಸ್ಲಿಂ ತುಷ್ಟೀಕರಣ ಮಾಡೋದ್ರಿಂದ ಯಾವ ದುಷ್ಟ ಶಕ್ತಿಗಳು ಇವತ್ತಿನ ದಿವಸ ಮುಸ್ಲಿಮ್ರು ಇದ್ದಿರಲ್ಲ, ಮುಸ್ಲಿಂ ದುಷ್ಟ ಶಕ್ತಿಗಳು ಇವತ್ತಿನ ದಿವಸ ಎದ್ದು ಕೂಡ್ಲಾಗತ್ತವ. ಅದ್ರ ಸಲಕ್ಕೆ ಇವತ್ತು ನಾನು ಹೇಳಿಕೆಯನ್ನು ಇಷ್ಟಪಡ್ತಾ ಇದ್ದೀನಿ ಅಂದರೆ ಇವತ್ತಿನ ದಿವಸ ಇದು ಪ್ಲಾನ್ ಇದೆ. ಯಾಕಂದ್ರೆ ನಮ್ಮ ಗಣೇಶ ಮೆರವಣಿಗೆಯಲ್ಲಿ ಯಾವ ಧಾರ್ಮಿಕ ಬೇರೆಯವ್ರಿಗೆ ತೊಂದರೆ ಆಗ್ಲಾರ್ದಂಗೆ ಆ ಮಸೂತಿ ಬಂದಾಗ ಯಾವ ಗಣೇಶಂದು ಹಾಡ ಬಂದ್ ಮಾಡ್ಕೊಂಡು ಹೋದ್ರೂ ಉದ್ದೇಶಪೂರ್ವಕವಾಗಿ ಕಲ್ಲು ತೂರಿದ್ದಾರೆ. ಇದರ ಅರ್ಥ ಏನು, ಇದ್ರ ಹಿಂದೆ ಇರುವಂಥ ಮುಸ್ಲಿಂ ತುಷ್ಟೀಕರಣ ಕಾಂಗ್ರೆಸ್ ಸರ್ಕಾರದ ಮುಖ್ಯ ಕಾರಣ. ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇವ್ರು ಏನು ದುಷ್ಟರು ಮಾಡಿದಿರಲ್ಲ ಇವತ್ತಿನ ದಿವಸ, ಅವ್ರು ಯಾರು ಹಾಳು ಮಾಡಿದಾರಲ್ಲ, ಅವ್ರು 20 ಜನಕ್ಕೇನು ಇವತ್ತೇನು ಅರೆಸ್ಟ್ ಮಾಡಿದಾರಲ್ಲ, ಅವ್ರ ಮನೆಗಳನ್ನು ನೆಲಸಮ ಮಾಡಬೇಕು. ಅವರಿಗೆ ಸರ್ಕಾರಿ ಸವಲತ್ತೇನು ಕೊಡ್ಲಾಗತ್ತಾರಲ್ಲ ಇವತ್ತಿನ ದಿವಸ, ರೇಷನ್ ಕಾರ್ಡ್, ಈ ದೇಶದ ಅನ್ನ ತಿನ್ಲಾಗತ್ತಾರ, ಆ ಅನ್ನಕ್ಕೆ ಕಿಮ್ಮತ್ತು ಇಡಬೇಕಾಗಿತ್ತು. ಆ ಬುದ್ಧಿಗಳಿಗೆ ಬುದ್ಧಿ ಇಲ್ಲ, ಅವಾಗ ಇನ್ನೂ ಏನು ಬಕ್ಕೋದಿನ ಹೋಗಂಗಿಲ್ಲ. ಅವ್ರು ರೇಷನ್ ಕಾರ್ಡ್ ಬಂದ್ ಮಾಡಬೇಕು. ಆಯಿತು, ಸರ್ಕಾರಿ ಸವಲತ್ತುಗಳು ಯಾವತ್ತೂ ಕೊಡಬಾರ್ದು. ಅವರಿಗೆ ಲೈಫ್ ಟೈಮ್ ಸರ್ಕಾರಿ ನೌಕರಿ ಸಿಗ್ಲಾರ್ದಂಗೆ ನೋಡ್ಕೋಬೇಕು. ಆಯ್ತು, ಇದ್ರ ಜೊತೆಯಲ್ಲಿ ಬೈ ಚಾನ್ಸ್ ಇದು ಆಗದೇ ಇದ್ರೆ 2028 ಕೇಸರಿಮಯ ಸರ್ಕಾರ ಬರ್ತದೆ. ಆವತ್ತಿನ ದಿವಸ ಈ ಎಲ್ಲರಿಗೆ ನಾವು ಶಿಕ್ಷೆ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ.